ಸುಡುತ್ತಿರುವ ಬಿಸಿಲಿಗೆ ರಾಜ್ಯದ ಜನ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಒಂದು ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಇದು ಸುಡುವ ಬಿಸಿಲಿನಿಂದ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ರಾಘವನ್ ಸರ್, ದಾವಣಗೆರೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಅವರೇ ಇದ್ದಾರೆ. ಸರ್, ಇತ್ತೀಚೆಗೆ ಬಿಸಿಲಿಂದು ಹೆಚ್ಚಾಗ್ತಾ ಇದೆ, ತಾಪಮಾನ ಹೆಚ್ಚಾಗ್ತಾ ಇದೆ, ಇದರಿಂದ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಸರ್. ದಾವಣಗೆರೆಯಲ್ಲಿ ಎಷ್ಟಾಗಿದೆ ಸರ್, ಹಿಂದೆ ಎಷ್ಟಿತ್ತು, ಹೇಗೆ ಆಗಿದೆ? ಈಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಮಗೆ ಏಪ್ರಿಲ್ 3ನೇ ವಾರದಿಂದ ಮೇ 2ನೇ ವಾರದವರೆಗೂ ಹೆಚ್ಚಾದ ಶಾಖದ ಅಲೆಗಳು ಅಂತ ಕರಿತೀವಿ, ಹೀಟ್ ವೇವ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ವೇರಿಯೇಷನ್ಸ್ ಅಂತ ಕೂಡ ಹೇಳ್ತೀವಿ. ಚಳಿಗಾಲದಲ್ಲಿ ಕೆಲವು ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತೆ, ಬೇಸಿಗೆ ಕಾಲದಲ್ಲಿ ಕೂಡ ಕೆಲವು ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಕರಳು ಬೇನೆ, ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗಿ ನಮಗೆ ಕಂಡುಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಟೇರಿ ಜಿಲ್ಲಾಸ್ಪತ್ರೆ ಸೇರಿ ಕಳೆದ 15 ದಿವಸಗಳಲ್ಲಿ 738 ಪ್ರಕರಣಗಳು ನಮಗೆ ಕಂಡುಬಂದಿದೆ ಜಿಲ್ಲೆಯಾದ್ಯಂತ. ಇದರಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಕೇಸಸ್ ನಮಗೆ ಬರ್ತಾ ಇರುತ್ತೆ. ಅದರ ಹಿಂದಿನ 15 ದಿವಸಗಳಲ್ಲಿ ನಮಗೆ 514 ಪ್ರಕರಣಗಳು ಕಂಡುಬಂದಿತ್ತು. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಈ ಬೇಸಿಗೆ ಪ್ರಾರಂಭ ಆಗ್ತಿದ್ದಂಗೆ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಹಣ್ಣುಗಳು, ಜ್ಯೂಸನ್ನು ಕುಡಿಯುವಂಥದ್ದು, ಹಣ್ಣಿನ ರಸವನ್ನು ಸೇವನೆ ಮಾಡುವಂಥದ್ದು, ಕಟ್ ಫ್ರೂಟ್ಸ್ಗಳನ್ನು ಸೇವನೆ ಮಾಡುವಂಥದ್ದು. ಆಮೇಲೆ ಮತ್ತೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮಗೆ ಈ ಜಾತ್ರೆಗಳು ಸಂದರ್ಭಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಜಾತ್ರೆ ಸಂದರ್ಭದಲ್ಲಿ ಕೂಡ ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತೆ. ವಿಶೇಷವಾಗಿ ಕಲುಷಿತ ನೀರು, ಕಲುಷಿತ ಆಹಾರ ಮತ್ತು ಕಲುಷಿತವಾದ ಹಣ್ಣಿನ ರಸಗಳನ್ನು ಸೇವನೆ ಮಾಡಿದರೆ ಈ ರೀತಿ ಹೆಚ್ಚಿನ ವಾಂತಿ ಭೇದಿ ಪ್ರಕರಣ ಕಂಡುಬರುತ್ತೆ. ಅದಕ್ಕೋಸ್ಕರ ನಾವು ಸರ್ಕಾರದಿಂದ ನಮಗೆ ಬಂದಿರೋ ಮಾರ್ಗಸೂಚಿ ಪ್ರಕಾರ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಜಿಲ್ಲಾಸ್ಪತ್ರೆವರೆಗೂ ಈ ಥರ ವಾಂತಿ ಭೇದಿ ಪ್ರಕರಣಗಳು ಬಂದರೆ ಅತಿ ಅವಶ್ಯಕವಾದಂಥ ಎಲ್ಲ ಮೆಡಿಸಿನ್ಗಳು, ಔಷಧಿಗಳು, ಅತ್ಯವಶ್ಯಕವಾದಂಥ ಔಷಧೋಪಚಾರಗಳು, ಆಮೇಲೆ ವಿಶೇಷವಾಗಿ IV ಫ್ಲೂಯಿಡ್ಸ್ ಅಂತ ಏನು ಕರಿತೀವಿ, IV ದ್ರಾವಣಗಳು ಎಲ್ಲದನ್ನು ದಾಸ್ತಾನು ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟೇ ಪ್ರಕರಣಗಳು ಬಂದರೂ ಕೂಡ ನಾವು ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಮಕ್ಕಳಿಗೆ, ವೃದ್ಧರಿಗೆ ಮತ್ತು ಈ ಗರ್ಭಿಣಿ ಮಹಿಳೆಯರಿಗೆ ಸಾಕಷ್ಟು ಈ ಬಿಸಿಲಿನ ಶಾಖಕ್ಕೆ ತೊಂದರೆ ಆಗುವಂಥ ಅನಾಹುತಗಳಾಗುವಂಥ ಸಂಭವ ಇರ್ತದೆ ಅಂತ ಸರ್. ಅವರೆಲ್ಲ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಏನೆಲ್ಲ ಮಾಡ್ಬೇಕು ಸರ್ ಈ ಬಿಸಿಲಿಗೆ, ಮತ್ತು ಯಾವ ಟೈಮಲ್ಲಿ ಇದು ಹೆಚ್ಚಾಗುತ್ತೆ ಬಿಸಿಲು ಅಂತ ಈಗ ಮುಂದುವರೆದು? ಈಗ ನಮಗೆ ಬಂದಿರೋ ಮಾರ್ಗಸೂಚಿ ಏಪ್ರಿಲ್ 3ನೇ ವಾರದಿಂದ ಮೇ 2ನೇ ವಾರದವರೆಗೂ ಅತಿ ಹೆಚ್ಚಿನ ಹೀಟ್ ವೇವ್ ಇರುತ್ತೆ. ಅವಾಗ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ವಿಶೇಷವಾಗಿ ವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ಈ ಬಿಸಿಲಿನ ವಾತಾವರಣಕ್ಕೆ, ಬಿಸಿಲಿನಲ್ಲಿ ಹೊರಗಡೆ ಬರಲೇಬಾರದು ಅಂತೇಳಿ ನಾವು ಹೇಳ್ತೀವಿ. ತುಂಬ ಅತಿ ಅವಶ್ಯಕವಾದಂಥ ಸಂದರ್ಭಗಳು ಬಿಟ್ಟು ಸಾಮಾನ್ಯವಾಗಿ ಮನೆಗಳ ಒಳಗಡೆನೇ ಇರಬೇಕು, ಕಟ್ಟಡಗಳ ಒಳಗಡೆನೇ ಇರಬೇಕಾಗತ್ತೆ. ಆಮೇಲೆ ಹೆಚ್ಚಾಗಿ ಇವರು ತಂಪು ಪಾನೀಯಗಳಂತ ಹೇಳಿದ್ರೆ ನೀರು, ಸಾಮಾನ್ಯವಾಗಿ ನೀರು, ಮಜ್ಜಿಗೆ, ಎಳನೀರು, ಹಣ್ಣಿನ ರಸ, ಕಬ್ಬಿನ ರಸ ಈ ಥರದ್ದನ್ನು ತಗೋಬೇಕಾಗತ್ತೆ. ಭಾಳ ಬಿಸಿದೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾಗಿ ಫ್ರಿಜ್ನಲ್ಲಿಟ್ಟಂತಹ ಶೀತಲೀಕರಣಗೊಂಡಂತಹ ರೆಫ್ರಿಜಿರೇಟೆಡ್ ವಾಟರ್ ಆಗಲಿ, ಅದನ್ನು ತಂಪಾಗಿ ಅತಿ ಹೆಚ್ಚು ತಂಪು ಇರುವಂಥ ಪದಾರ್ಥಗಳು ಕೂಡ ಸೇವನೆ ಮಾಡಬಾರ್ದು. ಅಸ್ತಮಾ ಮತ್ತು ಉಬ್ಬಸ ಮತ್ತು ಉಸಿರಾಟ ತೊಂದರೆ ಇರೋರಿಗೆ ಇದು ಸಮಸ್ಯೆ ಉಂಟಾಗುತ್ತೆ. ಮಜ್ಜಿಗೆ, ಎಳನೀರು, ಕಬ್ಬಿನ ಹಾಲು, ನೀರು, ಹಣ್ಣುಗಳು ಈ ಥರದನ್ನು ಹೆಚ್ಚಾಗಿ ಸೇವನೆ ಮಾಡಬೇಕಾಗತ್ತೆ. ಇಂಥ ಕೆಲವೊಂದಿಷ್ಟು ಪೇಷಂಟ್ಗಳು, ಈ ರೀತಿ ಇರುವಂಥ ಪೇಷಂಟ್ಗಳು ಇವರು ಬಿಸಿಲಲ್ಲಿ ಓಡಾಡಬಾರ್ದು ಅಥವಾ ಅವ್ರಿಗೆ ಡಿಹೈಡ್ರೇಷನ್ ಆಗಬಾರ್ದು ಅಂತ ಅನ್ನೋದಾದರೆ ಎಂಥ ಪೇಷಂಟ್ಗಳು ಈ ಡಿಹೈಡ್ರೇಷನ್ ಆಗಬಾರ್ದು ಮತ್ತು ಬಿಸಿಲಲ್ಲಿ ಓಡಾಡಬಾರ್ದು ಸರ್ ಅಂತ? ವಿಶೇಷವಾಗಿ ಅಧಿಕ ರಕ್ತದೊತ್ತಡ ಇರತಕ್ಕಂಥವ್ರು, ಆಮೇಲೆ ಡಯಾಬಿಟಿಸ್ ಇರುವಂಥವ್ರು, ಮಧುಮೇಹ, ಸಕ್ಕರೆ ಕಾಯಿಲೆ ಇರುವಂಥವ್ರು, ಹಾರ್ಟ್ ಪೇಷಂಟ್ಸು, ಆಮೇಲೆ ಅಧಿಕ ರಕ್ತದೊತ್ತಡ ಇರೋರಿಗೆ ಹೀಟ್ ಸ್ಟ್ರೋಕ್ ಆಗಿ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಮಾರ್ಗಸೂಚಿಗಳನ್ನು ಮಾಧ್ಯಮಗಳ ಮುಖಾಂತರ ಮತ್ತು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ IC ಆಕ್ಟಿವಿಟೀಸ್ ಅಂತೇಳಿ ಮಾಡ್ತಾ ಇದ್ದೀವಿ. ಇನ್ಫಾರ್ಮೇಷನ್, ಎಜುಕೇಷನ್, ಕಮ್ಯುನಿಕೇಷನ್ ಅಂತೇಳಿ ಒಂದು ಜಾಗೃತಿ ಕಾರ್ಯಕ್ರಮಗಳು, ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಉಂಟು ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಜಾಗೃತಿಯನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು, ದಾವಣಗೆರೆಯಲ್ಲಿ ಹೀಟ್ ವಾರ್ಡ್ ಬೇರೆ ಮಾಡಿದ್ದೀರಿ, ಅಲ್ಲಿ ಏನಾದ್ರು ಪೇಷಂಟು ಬರೋದಾಗಲಿ ಅಥವಾ ಈಗ ಇನ್ಮೇಲೆ ಮುಂದೆ ಬರುವಂಥ ಸಾಧ್ಯತೆ ಕೂಡ ಏನಾದರೂ ಇದೆಯಾ ಸರ್? ನಾನು ಈಗಾಗಲೇ ಹೇಳಿದಾಗೆ ಈಗ ಏಪ್ರಿಲ್ 3ನೇ ವಾರದಿಂದ ಮೇ 2ನೇ ವಾರದವರೆಗೂ ಅತಿ ಹೆಚ್ಚಿನ ಹೀಟ್ ವೇವ್ಸ್ ಬರೋದ್ರಿಂದ ಬರುವಂಥ ಸಾಧ್ಯತೆಗಳಿದೆ. ಆಮೇಲೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು, ಮೆಸೇಜನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ವಿಶೇಷವಾಗಿ ಬಿಸಿಲಿನಲ್ಲಿ ಬೆಳಗ್ಗೆ 9ರಿಂದ 10 ಗಂಟೆವರೆಗೂ ಏನು ಅಸೆಂಬ್ಲಿ ಏನು ಮಾಡುತ್ತೆ ಅದನ್ನು ಮಾಡದೇ ಇರೋದು ಒಳ್ಳೆಯದು. ಚಿಕ್ಕ ಮಕ್ಕಳು ಹೆಚ್ಚಾಗಿ ಬಿಸಿಲಿಗೆ ಎಕ್ಸಿಬಿಟ್ ಆದಾಗ ಹೀಟ್ ಸ್ಟ್ರೋಕ್ ಆಗಿ ಬಿದ್ದು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ನಾವು 10 ಬೆಡ್ ಇರುವಂಥ ಒಂದು ಹೀಟ್ ಸ್ಟ್ರೋಕ್ ವಾರ್ಡನ್ನು ಚಿಕ್ಕಟೇರಿ ಆಸ್ಪತ್ರೆಯಲ್ಲಿ
ಸ್ಥಾಪನೆ ಮಾಡಿದ್ದೀವಿ. ಎಲ್ಲರೂ ಮುಂಜಾಗ್ರತೆ ವಹಿಸಬೇಕು. ಎಲ್ಲರೂ ಮುಂಜಾಗ್ರತೆ ವಹಿಸಬೇಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ಏನು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾದಂಥ ಡಾಕ್ಟರ್ ರಾಘವನ್ ಅವರ ಮಾತು. ಬಿಸಿಲಿನ ತಾಪಕ್ಕೆ ಸಾಕಷ್ಟು ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಬೇಸಿಗೆ ಸಾಕಷ್ಟು ಪೇಷಂಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸ್ಪೆಷಲ್ ಆಗಿ ಕೆಲವೊಂದಿಷ್ಟು ಈ ಡಯಾಬಿಟಿಸ್ ಇರೋರು, ಇಂಥ ಪೇಷಂಟ್ಗಳು ಮತ್ತು ಗರ್ಭಿಣಿಯರು, ಮಕ್ಕಳಾಗಿರೋ ಸಣ್ಣ ಸಣ್ಣ ಮಕ್ಕಳು 6 ವರ್ಷದಿಂದ ಏನೇ ಒಳಗಿರ್ತಾರೆ, ಅವರು ಈ ಬಿಸಿಲಿನ ತಾಪಕ್ಕೆ 10 ರಿಂದ 3 ಗಂಟೆವರೆಗೂ ಓಡಾಡಬಾರ್ದು. ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕು ಮತ್ತು ಹೆಚ್ಚಾಗಿ ಹೊರಗಿನ ಆಹಾರವನ್ನು ಸೇವಿಸಬಾರ್ದು ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.